ರಾಜ್ಯದಲ್ಲಿ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಕಾವೇರಿ ಕಿಚ್ಚು. ರಾಜ್ಯದ ಹಲವೆಡೆ ಪ್ರೊಟೆಸ್ಟ್ ನಡೀತಾ ಇದೆ. CWRC ಆದೇಶ ಖಂಡಿಸಿ ನೋಡಿ, ಮೈಸೂರು ಮಂಡ್ಯದಲ್ಲಿ ಧರಣಿಯನ್ನ ನಡೀತಾ ಇದೆ. ರಾಜ್ಯದಲ್ಲಿ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಕಾವೇರಿ ಕಿಚ್ಚು. CWRC ಆದೇಶ ಖಂಡಿಸಿ ಮೈಸೂರು ಮಂಡ್ಯದಲ್ಲಿ ಧರಣಿಯನ್ನ ಕುಳಿತಿದ್ದಾರೆ ಜನಗಳು. ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ತಲೆ ಮೇಲೆ ಖಾಲಿ ಕೊಡ ಹಿಡಿದು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮುಂಗಾರು ಕೊರತೆ ಇದೆ, ಇಲ್ಲಿನ ಅನ್ನದಾತರಿಗೆ ನೀರಿಲ್ಲ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಲ್ಲ ಅಂತ ಹೇಳಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಕೂಡಲೇ CWRC ಆದೇಶವನ್ನ ಹಿಂಪಡಿಬೇಕು ಅಂತ ಹೇಳಿ ಅವರು ಆಗ್ರಹಿಸ್ತಾ ಇರತಕ್ಕಂಥದ್ದು. ವೀಕ್ಷಕರೇ ನೋಡಿ, ರಾಜ್ಯದಲ್ಲಿ ಯಾವ ರೀತಿ ಕಾವೇರಿಕೆ ಛತ್ಕೊಂಡಿದೆ ಅಂತ ಹೇಳಿದ್ರೆ ನೀರು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸರ್ಕಾರ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಬಾರದು, CWRC ಆದೇಶ ಹಿಂಪಡಿಬೇಕು ಅಂತ ಹೇಳಿ ಮಂಡ್ಯ ಮೈಸೂರು ಜನರು ರೋಡ್ಗಿಳಿದು ಖಾಲಿ ಕೊಡವನ್ನ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆ ಪ್ರತಿಭಟನೆಯನ್ನು. ಯಾವ ರೀತಿ ಆಕ್ರೋಶ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಆ ಪರಿಸ್ಥಿತಿ ಇದೆ. ಕರ್ನಾಟಕದಲ್ಲಿ ಸದ್ಯಕ್ಕೆ ಮಳೆ ಕೊರತೆ ಇದೆ, ಅದು ಕೇಂದ್ರ ಕೂಡ ಅರ್ತಿದೆ, ಆದರೂ ಕೂಡ ಈ ರೀತಿಯ ನಿರ್ಧಾರ ಯಾಕೆ ತಗೊಳುತ್ತೋ ಏನೋ ಗೊತ್ತಿಲ್ಲ. ಕರ್ನಾಟಕದ ಪರಿಸ್ಥಿತಿ ಮೊದಲೇ ಮಳೆ ಕೊರತೆ ಇದೆ ಅಂತೇಳಿ ಕೇಂದ್ರಕ್ಕೆ ನಾವು ಆಲ್ರೆಡಿ ಒಂದು ಲೆಟರನ್ನು ಬರೆದು ಇಲ್ಲಿ ವೀಕ್ಷಣೆ ಮಾಡಿ ಬಂದು ಒಂದು ನಿಮ್ಮ ನಿಯೋಗವನ್ನು ಕಳಿಸಿ ಅಂತ ಕೂಡ ಹೇಳಿದ್ದೀವಿ. ಸೊ ಅದೆಲ್ಲ ಆದ ಮೇಲೂ ಕೂಡ ಇಂಥದ್ದೇ ಆಗುತ್ತೆ ಅಂದರೆ ಜನಗಳು ಅಥವಾ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ಹೊರ ಹಾಕಲೇಬೇಕು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ನನಗೆ. ಪ್ರವೀಣ್ ರಾವ್, ನೋಡಿ ಕಾವೇರಿ ಕಿಚ್ಚು ಯಾವ ರೀತಿ ಹತ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ತಮಿಳುನಾಡಿಗೆ ನೀರು ಬಿಡೋದಿಲ್ಲ, ಯಾಕಂತ ಹೇಳಿದ್ರೆ ನಮ್ಮಲ್ಲೇ ಇಲ್ಲ, ಆ ಕಾರಣಕ್ಕೋಸ್ಕರ. ಸೊ ರೋಡಿಗಳು ಪ್ರತಿಭಟನೆ ಮಾಡಿದ್ದಾರೆ, ಕನ್ನಡ ಪರ ಸಂಘಟನೆಗಳು ಆಗಿರ್ಬೋದು ಅಥವಾ ರೈತರಾಗಿರ್ಬೋದು. ಏನಿದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಮತ್ತೆ ಈಗಾಗಲೇ CRWC ಆದೇಶದಿಂದ ಯಾವ ರೀತಿ ನಮ್ಮ ಕರ್ನಾಟಕದ ಪರಿಸ್ಥಿತಿ ಆಗಿದೆ ಅಂತಂದ್ರೆ, ಈ ಒಂದು ಆದೇಶ ನನಗೆ ಒಂದು ರೀತಿಯ ಮರಣ ಶಾಸನದ ರೀತಿ ಆಗಿರುವಂತದ್ದು. ಯಾಕಂದ್ರೆ ಮಳೆ ಚೆನ್ನಾಗಿ ಬಂದು ಡ್ಯಾಮ್ ಎಲ್ಲ ಭರ್ತಿಯಾಗಿ ಇದ್ರೆ ನಾವು ಯಾವುದೇ ಕಾರಣಕ್ಕೂ ನೀರನ್ನ ಹೊರಗೋಗಿ ಬಿಡ್ಬೋದು. ಆದ್ರೆ ನಮಗಿಲ್ಲಿ ಬೆಳೆ ಬೆಳೆಯೋದಕ್ಕಿರ್ಲಿ, ಕುಡಿಯೋದಕ್ಕೆ ನೀರಿಲ್ದಂತ ಪರಿಸ್ಥಿತಿ. ಬರೀ 12 TMC ನೀರು ನಮ್ಮ ಜಲಾಶಯದಲ್ಲಿ KRS ನಲ್ಲಿ ಇರ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ 4 TMC ನೀರನ್ನ ಪ್ರತಿ ದಿವಸಕ್ಕೆ 3500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತೇಳಿ CWRC ಏನು ಆದೇಶವನ್ನ ಮಾಡಿದೆ, ಇದು ನಮ್ಮ ಎಲ್ಲ ಒಂದು ರೈತರ ಪಾಲಿಗೆ ದೊಡ್ಡ ಒಂದು ಆಘಾತವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಆದೇಶ ಬಂದ ದಿವಸದಿಂದ ಕೂಡ ಎಲ್ಲ ರೈತರು ಮತ್ತು ಕನ್ನಡ ಪರ ಸಂಘಟನೆಗಳು ಯಾರ್ಯಾರು ಮಂಡ್ಯದ ಭಾಗದಲ್ಲಂತೂ ಇದು ದೊಡ್ಡ ಪರಿಣಾಮವನ್ನ ಬೀರುವಂತದ್ದು. ಹಾಗಾಗಿ ಈ ಕಾವೇರಿಯ ವಿಚಾರ ಬಂದಾಗೆಲ್ಲ ಕೂಡ ಮಂಡ್ಯದ ಜನ ಯಾವ ರೀತಿ ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ, ಯಾವ ರೀತಿ ಹೋರಾಟ ಮಾಡಿದ್ದಾರೆ, ಎಲ್ಲವನ್ನು ಕೂಡ ನೋಡ್ಕೊಂಡು ಬರ್ತಾ ಇದ್ದೇವೆ. ಇದೀಗ ಮಂಡ್ಯದ ಅಲ್ಲಿನ ಮಂಡ್ಯ ಹಿತರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಎಲ್ಲರೂ ಸಹಿತ ಅಲ್ಲಿ ಒಂದು ತೀವ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ರಸ್ತೆಯನ್ನ ತಡೆ ಮಾಡಿ ನಾವು ಯಾವುದೇ ಕಾರಣಕ್ಕೂ, ಅವರ ಮೊದಲಿಂದಲೂ ಕೂಡ ಅದೊಂದು ಸ್ಲೋಗನ್ ಇದೆ, ರಕ್ತ ಬೇಕಾದ್ರೂ ಹರಿಸ್ತೇವೆ, ಕಾವೇರಿ ನೀರನ್ನ ಬಿಟ್ಕೊಡೋದಿಲ್ಲ ಅನ್ನುವಂತ ಸ್ಲೋಗನ್ ಇದೆ. ಅದನ್ನ ಹೇಳ್ಕೊಳ್ತಾ ಅಲ್ಲಿ ಎಲ್ಲ ರೈತರು ಕೂಡ ಖಾಲಿ ಕೊಡಗಳನ್ನ ಪ್ರದರ್ಶನ ಮಾಡೋದ್ರ ಜೊತೆಗೆ ರಸ್ತೆ ತಡೆಯನ್ನ ನಡೆಸ್ತಾ ಇದ್ದಾರೆ. ಮತ್ತು ತಮಿಳು ಸಿನಿಮಾ ಏನು ರಿಲೀಸ್ ಆಗಿದೆ ಅದಕ್ಕೆ ಕೂಡ ತಡೆಯನ್ನ ಒಡ್ಡುವಂತದ್ದು, ಆ ಪೋಸ್ಟರ್ ಎಲ್ಲ ಹರಿದಾಕಿ ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತೀವ್ರತರವಾಗಿರ್ತಕ್ಕಂಥ ಪ್ರತಿಭಟನೆ ನಡೀತಾ ಇದೆ. ಮಹಾದೇವ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ರಾವ್ ನಿಮ್ಮೆಲ್ಲ ಮಾಹಿತಿಗಾಗಿ.